ನಮಸ್ತೆ ಫ್ರೆಂಡ್ಸ್, ಸಾಫ್ಟ್ ಫ್ಲಫಿ ಪೂರಿ ರೆಸಿಪಿ ನಾವು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡೋಣ. ಇದು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ವೀಟ್ ಪೂರಿ ತುಂಬ ಒಳ್ಳೆಯದು, ಮೈದಾಗಿಂತ ಕಂಪೇರ್ ಮಾಡಿದ್ರೆ. ನೀವು ಮಕ್ಕಳಿಗೆಲ್ಲ ಆರಾಮಾಗಿ ಕೊಡ್ಬೋದು. ನೋಡಿ, ನಾನೀಗ 2 ಬಟ್ಲು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸೂಜಿ ರವೆ 4 ಸ್ಪೂನು, ಹಾಗೆ ಸ್ವಲ್ಪ ಅಡುಗೆ ಎಣ್ಣೆ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆನಂತರ ಸ್ವಲ್ಪ ನೀರು ಚಿಮುಕ್ಸ್ಕೊಳ್ಳಿ. ನೀರು ಹಾಕ್ಕೊಂಡು ಹಾಗಾಗಿ ನಾವು ಹಿಟ್ಟನ್ನು ಕಲಿಸ್ತಾ ಬರಬೇಕು. ಪೂರಿ ಹಿಟ್ಟು ಸಾಫ್ಟಾಗಿ ಬರಬೇಕು, ಆವಾಗ ನಮಗೆ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಪೂರಿ ಸ್ವಲ್ಪ ಮೆದು ಬರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ನಾನು ಹಿಟ್ಟು ಚೆನ್ನಾಗಿ ನಾದಿಟ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ನಾದಿದ್ದಾಗಿದೆ. ಈಗ ಚೆನ್ನಾಗಿ ಮಿದ್ದಬೇಕು. ನಾವು ಇವಾಗ ಪೂರಿ ಹಿಟ್ಟಾಗಲಿ ಚಪಾತಿ ಹಿಟ್ಟಾಗಲಿ ನಾವೆಷ್ಟು ಮಿದ್ದು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅದು ಸೂಜಿ ರವೆ ಗೋಧಿ ಹಿಟ್ಟು ಜೊತೆ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇವಾಗ ಚೆನ್ನಾಗಿ ಮಿದ್ದಿ ಹಾಕ್ಕೋಬೇಕು. ಆಮೇಲೆ ಲಾಸ್ಟ್ಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಡೋ. ನೀವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿ ಆಗಿದೆ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಒಂದೇ ಒಂದು ತೊಟ್ಟು ಎಣ್ಣೆ ಹಾಕಿ ಸೌರಿ ಒಂದು 1/4 ಗಂಟೆ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ನೆನೆಲಿಕ್ಕೆ ಬಿಡೋಣ. ನೆನೆಗೆ ಬಿಟ್ಟರೆ ಅದು ಸ್ವಲ್ಪ ಚೆನ್ನಾಗಿ ಫ್ಲಫಿಯಾಗಿ ಚೆನ್ನಾಗಿ ಉಬ್ಬುತ್ತೆ. ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಬಿಡೋದು ಬೇಡ, ಒಂದು 10 to 15 ಮಿನಿಟ್ಸ್ ಅಷ್ಟೇ. ಆಮೇಲೆ ಸಣ್ಣ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಪೂರಿ ಸೈಜ್ ಯಾವ ಅಗಲ ಬೇಕು, ನಿಮ್ಮ ಕಡಾಯಿ ಯಾವ ಅಗಲ ಇದೆ ಅದನ್ನು ನೋಡಿಕೊಂಡು ನೀವು ಪೂರಿ ಉಂಡೆ ತೊಗೋಬೋದು. ಇಲ್ಲ ಮನೇಲಿ ಯಾವ ರೀತಿ ಇಷ್ಟಪಡ್ತೀರ ಆ ರೀತಿ. ದೊಡ್ಡದು ಬೇಕಾದರೆ ಸ್ವಲ್ಪ ದಪ್ಪ ಉಂಡೆ ತೊಗೋಬೇಕು. ಇಲ್ಲ ಅಂತಂದರೆ ಪುಟ್ ಉಂಡೆ ಮಾಡಿಕೊಂಡು ಈ ರೀತಿ ನೋಡಿ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟಲ್ಲೇ ಅದನ್ನು ಒತ್ಕೋತಾರೆ. ನಾನು ಕಾದಿರೋ ಎಣ್ಣೆಯಲ್ಲಿ ಸ್ವಲ್ಪ ಹಿಟ್ಟನ್ನು ಡಿಪ್ ಮಾಡಿಬಿಟ್ಟು ಉಂಡೆನ ನಾನು ಹಿಂಗೆ ರೌಂಡಕ್ಕೆ ಇದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ತೆಳ್ಳಗೆ ಇರಲಿ, ತೀರಾ ತೆಳ್ಳಗೂ ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ಈ ರೀತಿ ನೀವು ಪೂರಿನ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಒತ್ತಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬರ್ತದೆ ಫ್ಲಫಿ ಪೂರಿ. ಚೆನ್ನಾಗಿ ಕಾದಿರ್ಬೇಕು ಮಾತ್ರ ಎಣ್ಣೆ. ಕಾದಿರೋ ಎಣ್ಣೆಗೆ ನೀವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಪೂರಿ ರೆಡಿಯಾಗಿದೆ. ಹೀಗೆ ಒಂದೊಂದೇ ನಾನೆಲ್ಲನೂ ಮಾಡಿಟ್ಕೊಂಡೆ. ಚೆನ್ನಾಗಿ ಬಂತು. ಮಕ್ಕಳಂತೂ ಭಾಳ ಇಷ್ಟಪಟ್ಟರು. ಟೇಸ್ಟಿಯಾಗಿರೋಂಥ ಸಾಫ್ಟ್ ಪೂರಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.